ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರೋಂಥ ಮೂವಿ ಹೆಸರು ವೆನಮ್ ಅಂತ. ಮೂವಿ ಸ್ಟಾರ್ಟ್ ಮಾಡೋ ಮುಂಚೆ ನೀವೇನಾದ್ರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಮೂವಿ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ತೋರಿಸ್ತಾರೆ. ಈ ಸ್ಪೇಸ್ ಕ್ರಾಫ್ಟ್ ಲೈಫ್ ಫೌಂಡೇಶನ್ ಅನ್ನೋ ಕಂಪನಿಯದ್ದಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಗ್ರಹಗಳಿಂದ 4 ಸಿಂಬಿಯೋಟ್ ಗಳನ್ನ ಭೂಮಿಗೆ ತರ್ತಾ ಇರ್ತಾರೆ. ಆದರೆ ಈ ಸ್ಪೇಸ್ ಕ್ರಾಫ್ಟ್ ಗೆ ಬೆಂಕಿ ಹತ್ತಿ ಮಲೇಷ್ಯಾದಲ್ಲಿ ಕ್ರಾಶ್ ಆಗುತ್ತೆ. ತಕ್ಷಣ ಈ ಫೌಂಡೇಶನ್ ನ ಸಿಇಒ ಪೊಲೀಸರನ್ನ ಆ ಸ್ಥಳಕ್ಕೆ ಕಳಿಸ್ತಾನೆ. ಆಗ 4 ಸಿಂಬಿಯೋಟ್ ಗಳಲ್ಲಿ 3 ಸಿಂಬಿಯೋಟ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಆದ್ರೆ ಒಂದು ಸಿಂಬಿಯೋಟ್ ಪೌಲ್ ಅನ್ನೋ ವ್ಯಕ್ತಿಯ ದೇಹದೊಳಗೆ ಹೋಗಿರುತ್ತೆ. ಅದಕ್ಕೆ ಅವನು ಸ್ಪೇಸ್ ಕ್ರಾಫ್ಟ್ ಕ್ರಾಶ್ ಆದ್ರೂ ಕೂಡ ಇನ್ನೂ ಜೀವಂತವಾಗಿರ್ತಾನೆ. ತಕ್ಷಣ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಮಧ್ಯದಲ್ಲಿ ಆ ಸಿಂಬಿಯೋಟ್ ಆಂಬುಲೆನ್ಸ್ ಡ್ರೈವರ್ ನ ಸಾಯಿಸಿ ಲೇಡಿ ಪೊಲೀಸ್ ದೇಹದೊಳಗೆ ಹೋಗುತ್ತೆ. ಆಗ ಅವರಿಬ್ರು ಆ ಫೌಂಡೇಶನ್ ನ ಹುಡ್ಕೊಂಡು ಹೋಗ್ತಾರೆ. ಈ ಸೀನ್ ಅಲ್ಲಿ ಮೂವಿಯ ಲೀಡ್ ಕ್ಯಾರೆಕ್ಟರ್ ಎಡ್ಡಿ ಬ್ರೋಕ್ಮನ್ ತೋರಿಸ್ತಾರೆ. ಇವನು ಒಬ್ಬ ಫೇಮಸ್ ನ್ಯೂಸ್ ರಿಪೋರ್ಟರ್ ಆಗಿರ್ತಾನೆ. ಯಾಕೆಂದ್ರೆ ಇವನು ಎಲ್ಲಾ ಕ್ರೈಮ್ ಗಳ ರಿಯಾಲಿಟಿಗಳನ್ನ ಜನರಿಗೆ ತೋರಿಸ್ತಾ ಇರ್ತಾನೆ. ಇವಳು ಇವನ ಫ್ಯಾನ್ಸೆ, ಹೆಸರು ಆನಿ ಅಂತ ಇರುತ್ತೆ. ಇವಳು ಅದೇ ಫೌಂಡೇಶನ್ ಅಲ್ಲಿ ವರ್ಕ್ ಮಾಡ್ತಾಳೆ. ಎಡ್ಡಿ ತನ್ನ ಆಫೀಸ್ಗೆ ಬಂದು ಬಾಸ್ ನ ಮೀಟ್ ಆಗ್ತಾನೆ. ಆಗ ಅವನು ಲೈಫ್ ಫೌಂಡೇಶನ್ ಸಿಇಒ ನ ಇಂಟರ್ವ್ಯೂ ಮಾಡಬೇಕು. ಅವನಿಗೆ ಸ್ಪೇಸ್ ಮತ್ತು ರಾಕೆಟ್ಸ್ ಗಳ ಬಗ್ಗೆ ಅಷ್ಟೇ ಕೇಳಬೇಕು. ಅದನ್ ಬಿಟ್ಟು ಬೇರೆ ಏನು ಕೇಳಬೇಡ, ಯಾಕೆಂದ್ರೆ ಅವನು ತುಂಬಾ ಕೆಟ್ಟ ವ್ಯಕ್ತಿ, ನಿಂಗೆ ತೊಂದರೆ ಆದ್ರೂ ಆಗ್ಬಹುದು ಅಂತ ಹೇಳ್ತಾನೆ. ಅದಕ್ಕೆ ಎಡ್ಡಿ ಒಪ್ಕೋತಾನೆ. ಇಲ್ಲಿ ಎಡ್ಡಿ ತನ್ನ ಫ್ಯಾನ್ಸಿಯ ಲ್ಯಾಪ್ಟಾಪ್ ಅಲ್ಲಿ ಅವರ ಫೋಟೋಗಳನ್ನ ನೋಡ್ತಾ ಇರ್ತಾನೆ. ಆಗ ಆನಿಗೆ ಒಂದು ಮೇಲ್ ಬರುತ್ತೆ. ಮೇಲ್ ಓಪನ್ ಮಾಡಿ ನೋಡಿದಾಗ ಆ ಫೌಂಡೇಶನ್ ಮತ್ತೆ ಅದರ ಸಿಇಒ ನ ಬಗ್ಗೆ ಕೆಲವು ಸೀಕ್ರೆಟ್ಸ್ ಗಳು ಗೊತ್ತಾಗ್ತವೆ. ಈ ಫೌಂಡೇಶನ್ ಅಲ್ಲಿ ಅನೇಕ ಇಲ್ಲಿಗಲ್ ಟೆಸ್ಟಿಂಗ್ ಆಗ್ತವೆ. ಇದರಿಂದ ಸುಮಾರು ಇನ್ನೋಸೆಂಟ್ ಜನ ಸತ್ತೋಗ್ತಾರೆ. ನೀನು ಈ ಫೌಂಡೇಶನ್ ಇಂದ ದೂರ ಇರುವಂತ ಬರೆದಿರುತ್ತೆ. ಇದನ್ನ ನೋಡಿ ಎಡ್ಡಿಗೆ ಶಾಕ್ ಆಗುತ್ತೆ. ಹೇಗೋ ನಾಳೆ ಇಂಟರ್ವ್ಯೂ ಇದೆ, ಇದ್ರ ಬಗ್ಗೆ ಕೇಳಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇಲ್ಲಿ ಎಡ್ಡಿ ಆ ಫೌಂಡೇಶನ್ ಸಿಇಒ ನ ಇಂಟರ್ವ್ಯೂ ಮಾಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಪೇಸ್ ಮತ್ತೆ ರಾಕೆಟ್ ಗಳ ಬಗ್ಗೆ ಅಷ್ಟೇ ಕೇಳ್ತಾನೆ. ಅದಕ್ಕೆ ಅವನು ಕೂಡ ಆನ್ಸರ್ ಹೇಳ್ತಾ ಹೋಗ್ತಾನೆ. ಸಡನ್ ಆಗಿ ಎಡ್ಡಿ ಅವನ ಇಲ್ಲಿಗಲ್ ಟೆಸ್ಟಿಂಗ್ ಬಗ್ಗೆ ಕೇಳ್ತಾನೆ. ಆಗ ಅವನು ಸಿಟ್ಟಾಗಿ ಎಡ್ಡಿಯನ್ನ ಹೊರಗೆ ಹಾಕ್ತಾನೆ. ಇದಾದ್ಮೇಲೆ ಎಡ್ಡಿ ತನ್ನ ಬಾಸ್ ಹತ್ರ ಬರ್ತಾನೆ. ಅವನು ಎಡ್ಡಿನ ಬೈದು ಕೆಲಸದಿಂದ ತೆಗಿತಾನೆ. ಇಲ್ಲಿ ಆನಿ ಕೂಡ ಎಡ್ಡಿ ಮೇಲೆ ಸಿಟ್ಟಾಗಿರ್ತಾಳೆ, ಯಾಕಂದ್ರೆ ಅವಳ ಕೆಲಸ ಕೂಡ ಹೋಗಿರುತ್ತೆ. ಆಗ ತನ್ನ ಎಂಗೇಜ್ಮೆಂಟ್ ರಿಂಗ್ ಅನ್ನ ಎಡ್ಡಿಗೆ ವಾಪಸ್ ಕೊಡ್ತಾಳೆ. ಇಲ್ಲಿ ಮಲೇಷ್ಯಾದಿಂದ ಆ 3 ಸಿಂಬಿಯೋಟ್ ಗಳು ಕ್ಯಾಲಿಫೋರ್ನಿಯಾದಲ್ಲಿರೋ ಲೈಫ್ ಫೌಂಡೇಶನ್ ಗೆ ತಗೊಂಡು ಬರ್ತಾರೆ. ಇವುಗಳನ್ನ ನೋಡಿ ಆ ಸಿಇಒಗೆ ತುಂಬಾ ಖುಷಿ ಆಗುತ್ತೆ. ಈ ಸೀನ್ ಅಲ್ಲಿ ಸಿಂಬಿಯೋಟ್ ಇದ್ದಂತ ಲೇಡಿ ಪೊಲೀಸ್ ಅನ್ನ ನೋಡ್ತೇವೆ. ಅವಳು ಒಂದು ಮಾರ್ಕೆಟ್ ಗೆ ಬಂದು ಅಲ್ಲಿದ್ದ ಮೀನುಗಳನ್ನ ತಿಂತಾಳೆ. ಆಗ ಕೆಲವು ಹುಡುಗರು ಬಂದು ಅವಳನ್ನ ಹುಚ್ಚಿ ಅಂತ ರೇಗಿಸ್ತಾರೆ. ಅದಕ್ಕೆ ಅವಳು ಅವರನ್ನ ಸಾಯಿಸ್ತಾಳೆ. ನಂತರ ಆ ಸಿಂಬಿಯೋಟ್ ಅವಳ ದೇಹ ಬಿಟ್ಟು ಒಂದು ಅಜ್ಜಿಯ ದೇಹದೊಳಗೆ ಹೋಗುತ್ತೆ. ಆ ಫೌಂಡೇಶನ್ ನ ಸಿಇಒ ಮೊಲದ ಮೇಲೆ ಒಂದು ಸಿಂಬಿಯೋಟ್ ಅನ್ನ ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಯಾಕೆಂದ್ರೆ ಸಿಂಬಿಯೋಟ್ ಗಳು ಭೂಮಿ ಮೇಲೆ ಬದುಕಿರ್ಬೇಕಂದ್ರೆ ಅವುಗಳಿಗೆ ಒಂದು ಹೋಸ್ಟ್ ಬಾಡಿ ಬೇಕೇ ಬೇಕು. ಈ ಎಕ್ಸ್ಪೆರಿಮೆಂಟ್ ಆದ ಮೇಲೆ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಡಾಕ್ಟರ್ ಡೋರಾಗೆ ಹೇಳ್ತಾನೆ. ಆದ್ರೆ ಡಾಕ್ಟರ್ ಡೋರಾ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಾಳೆ. ಆಗ ಅವನು ನಿನ್ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಎಕ್ಸ್ಪೆರಿಮೆಂಟ್ ಬೇಗ ಸ್ಟಾರ್ಟ್ ಮಾಡು ಅಂತ ಹೆದರ್ಸ್ತಾನೆ. ಬೈ ದ ವೇ, ಈ ಸಿಇಒ ನ ಹೆಸರು ಕಾರ್ಲ್ಟನ್ ಡ್ರೇಕ್ ಅಂತ ಇರುತ್ತೆ. ಎಡ್ಡಿ ಒಂದು ಬಾರಲ್ಲಿ ಕುಡಿತಾ ಕೂತಿರೋದನ್ನ ನೋಡ್ತೇವೆ. ಯಾಕೆಂದ್ರೆ ಅವನಿಗೆ ಎಲ್ಲೂ ಕೆಲಸ ಸಿಗಲ್ಲ. ಆ ಇಂಟರ್ವ್ಯೂ ಆದ್ಮೇಲೆ ಅವನಿಗೆ ಯಾರು ಕೂಡ ಕೆಲಸ ಕೊಡಲ್ಲ ಬಿಕಾಸ್ ಆಫ್ ಕಾರ್ಲ್ಟನ್ ಡ್ರೇಕ್. ಇದಾದ್ಮೇಲೆ ಎಡ್ಡಿ ಹೋಮ್ಲೆಸ್ ಲೇಡಿ ಹತ್ರ ಒಂದು ನ್ಯೂಸ್ ಪೇಪರ್ ತಗೊಂಡು ಗ್ರೋಸರಿ ತಗೋಬೇಕಂತ ಒಂದು ಸ್ಟೋರ್ಗೆ ಹೋಗ್ತಾನೆ. ಆಗ ಒಬ್ಬ ಕಳ್ಳ ಬಂದು ಮಿಸ್ ಚಾನ್ಗೆ ಗನ್ ತೋರಿಸಿ ಹಣ ತಗೊಂಡು ಹೋಗ್ತಾನೆ. ಎಡ್ಡಿ ಇದನ್ನ ನೋಡಿದ್ರು ಕೂಡ ಏನು ಮಾಡದೆ ಸುಮ್ಮನೆ ಹೋಗ್ತಾನೆ. ಇಲ್ಲಿ ಕಾರ್ಲ್ಟನ್ ಡ್ರೇಕ್ ಮನುಷ್ಯನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅಂತ ಒಬ್ಬ ವಾಲಂಟಿಯರ್ ನ ಕರ್ಕೊಂಡು ಬರ್ತಾನೆ. ಅವನನ್ನ ಗ್ಲಾಸ್ ಕಂಟೈನರ್ ಅಲ್ಲಿ ಬಿಡು ಒಂದು ಸಿಂಬಿಯೋಟ್ ಅನ್ನ ರಿಲೀಸ್ ಮಾಡ್ತಾನೆ. ಸಿಂಬಿಯೋಟ್ ಅವನ ಬಾಡಿ ಒಳಗೆ ಹೋದಾಗ ಆ ವಾಲಂಟಿಯರ್ ಸತ್ತು ಹೋಗ್ತಾನೆ. ಇದನ್ನ ನೋಡಿ ಮತ್ತೊಬ್ಬ ವಾಲಂಟಿಯರ್ ನ ಕರೆಸಿ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಡೋರಾಗೆ ಇವನ ಉದ್ದೇಶ ಒಳ್ಳೇದಲ್ಲ ಅಂತ ಗೊತ್ತಾಗಿ ಎಡ್ಡಿನ ಹುಡ್ಕೊಂಡು ಬರ್ತಾಳೆ. ಎಡ್ಡಿ ಹತ್ರ ಈ ಸಿಂಬಿಯೋಟ್ ಗಳ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳ್ತಾಳೆ. ಆದ್ರೆ ಎಡ್ಡಿ ಇದನ್ನೆಲ್ಲ ನಂಗೆ ಹೇಳ್ಬೇಡಿ, ಪೊಲೀಸ್ ಹತ್ರ ಹೋಗಿ ಹೇಳಿ. ಅವನನ್ನ ಒಂದ್ಸರಿ ಇಂಟರ್ವ್ಯೂ ಮಾಡಿದ್ದಕ್ಕೆ ನನ್ ಕೆಲಸ ಹೋಯ್ತು, ನನ್ ಫ್ಯಾನ್ಸ್ ಜೊತೆ ಬ್ರೇಕಪ್ ಆಯ್ತು, ಅವನ್ ತಂಟೆಗೆ ನಾನು ಹೋಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಎಡ್ಡಿ ತನ್ನ ಎಕ್ಸ್ ಫ್ಯಾನ್ಸಿ ಮನೆ ಹತ್ರ ಬಂದು ಅವಳನ್ನ ನೋಡ್ತಾ ಇರ್ತಾನೆ. ಆಗ ಅವಳು ಇನ್ನೊಬ್ಬ ಬಾಯ್ ಫ್ರೆಂಡ್ ನ ಜೊತೆ ಬರ್ತಾಳೆ. ಇದನ್ನ ನೋಡಿ ಎಡ್ಡಿ ಸ್ಯಾಡ್ ಫೀಲ್ ಮಾಡ್ತಾನೆ. ಅವಳು ತನ್ನ ಹೊಸ ಬಾಯ್ ಫ್ರೆಂಡ್ ನ ಬಗ್ಗೆ ಹೇಳ್ತಾಳೆ. ಅವನು ಒಬ್ಬ ಡಾಕ್ಟರ್ ಆಗಿರ್ತಾನೆ, ಜೊತೆಗೆ ಒಬ್ಬ ಸರ್ಜನ್ ಕೂಡ. ಇದನ್ನೆಲ್ಲ ಕೇಳಿ ಎಡ್ಡಿ ಅಲ್ಲಿಂದ ಹೋಗ್ತಾನೆ. ನಂತರ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಆ ಫೌಂಡೇಶನ್ ಫೆಸಿಲಿಟಿನ ನೋಡ್ತಾ ಡಾಕ್ಟರ್ ಡೋರಾಗೆ ಕಾಲ್ ಮಾಡ್ತಾನೆ. ಆಗ ಡಾಕ್ಟರ್ ಡೋರಾ ಎಡ್ಡಿನ ಆ ಫೆಸಿಲಿಟಿ ಒಳಗೆ ಕರ್ಕೊಂಡು ಹೋಗ್ತಾಳೆ. ಎಡ್ಡಿ ಎಲ್ಲ ತನ್ನ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೋತಾನೆ. ಆಗ ಅವನಿಗೆ ಅಲ್ಲಿ ಆ ನ್ಯೂಸ್ ಪೇಪರ್ ಲೇಡಿ ಕಾಣಿಸ್ತಾಳೆ. ಯಾಕೆಂದ್ರೆ ಅವಳನ್ನು ಕೂಡ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅಂತ ಕರ್ಕೊಂಡು ಬಂದಿರ್ತಾರೆ. ಅವಳ ದೇಹದಲ್ಲಿ ವೆನಮ್ ಅನ್ನೋ ಸಿಂಬಿಯೋಟ್ ಇರುತ್ತೆ. ಈ ಸಿಂಬಿಯೋಟ್ ತಕ್ಷಣ ಎಡ್ಡಿಯ ದೇಹದೊಳಗೆ ಹೋಗುತ್ತೆ. ಅಲಾರಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಸ್ ಅಲ್ಲಿಗೆ ಬರ್ತಾರೆ. ಆಗ ವೆನಮ್ ಮತ್ತೆ ಎಡ್ಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ವೆನಮ್ಗೆ ಹಸಿವಾಗಿರುತ್ತೆ, ಅದಕ್ಕೆ ಅದು ಸಿಕ್ಕಿದೆಲ್ಲ ತಿಂತಾ ಇರುತ್ತೆ. ಈ ಸೀನ್ ಅಲ್ಲಿ ನ್ಯೂಸ್ ಪೇಪರ್ ಲೇಡಿ
ಎಡ್ಡಿಯನ್ನ ತೋರಿಸ್ತಾರೆ. ಸಿಂಬಿಯೋಟ್ ಅವಳ ದೇಹದಲ್ಲಿ ಹೋಗಿರೋದ್ರಿಂದ ಅವಳು ಕೂಡ ಸತ್ತೋಗಿರ್ತಾಳೆ. ಡ್ರೇಕ್ ಅಲ್ಲಿಗೆ ಬಂದು ಎಲ್ರಿಗೂ ಬೈತಾನೆ. ಆಗ ಒಬ್ಬ ಸೈಂಟಿಸ್ಟ್ ಬಂದು ವಾಲಂಟಿಯರ್ ನ ತೋರಿಸ್ತಾನೆ. ಅವನ ದೇಹದಲ್ಲೂ ಕೂಡ ಒಂದು ಸಿಂಬಿಯೋಟ್ ಇರುತ್ತೆ, ಆದ್ರೆ ಆ ವಾಲಂಟಿಯರ್ಗೆ ಏನು ಆಗಿರೋಲ್ಲ. ಇದನ್ನ ನೋಡಿ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಇಲ್ಲಿ ಆ ಸಿಂಬಿಯೋಟ್ ಇರೋ ಅಜ್ಜಿಯನ್ನ ತೋರಿಸ್ತಾರೆ. ಅವಳು ಏರ್ಪೋರ್ಟ್ ಗೆ ಬಂದು ಕ್ಯಾಲಿಫೋರ್ನಿಯಾಗೆ ಹೋಗೋ ಒಂದು ಹುಡುಗಿಯನ್ನ ನೋಡ್ತಾಳೆ. ಆಗ ಸಿಂಬಿಯೋಟ್ ಅಜ್ಜಿಯ ದೇಹವನ್ನು ಬಿಟ್ಟು ಆ ಹುಡುಗಿ ದೇಹದೊಳಗೆ ಹೋಗುತ್ತೆ. ಎಡ್ಡಿ ತನ್ನ ಎಕ್ಸ್ ಫ್ಯಾನ್ಸೆ ಅನ್ನ ಒಂದು ರೆಸ್ಟೋರೆಂಟ್ ಅಲ್ಲಿ ಮೀಟ್ ಮಾಡ್ತಾನೆ. ಯಾಕೆಂದ್ರೆ ಅವನ ಹತ್ರ ಇರೋ ಆ ಫೌಂಡೇಶನ್ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಫೋಟೋ ಎವಿಡೆನ್ಸ್ ಗಳನ್ನ ತೋರಿಸ್ಬೇಕು ಅಂತ ಹೋಗಿರ್ತಾನೆ. ಆದ್ರೆ ವೆನಮ್ಗೆ ಹಸಿವಾಗಿರೋದ್ರಿಂದ ಸಿಕ್ಕಿದೆಲ್ಲ ತಿಂತಾ ಇರುತ್ತೆ. ಇದನ್ನ ನೋಡಿ ಅವನ ಎಕ್ಸ್ ಫ್ಯಾನ್ಸೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸ್ತಾಳೆ. ಆದ್ರೆ MRI ಸ್ಕ್ಯಾನ್ ಮಾಡುವಾಗ ಅದರ ಸೌಂಡ್ ಕೇಳಿ ವೆನಮ್ಗೆ ಟಾರ್ಚರ್ ಆಗುತ್ತೆ. ತಕ್ಷಣ MRI ಮಷೀನ್ ಆಫ್ ಮಾಡಿ ಎಡ್ಡಿಯನ್ನ ಮಷೀನ್ ಇಂದ ಇಳಿಸ್ತಾರೆ. ಆ ಸಿಂಬಿಯೋಟ್ ಇರೋ ಹುಡುಗಿ ಫೌಂಡೇಶನ್ ನ ಹುಡ್ಕೊಂಡು ಅದ್ರ ಒಳಗೆ ಬರ್ತಾಳೆ. ಆಗ ಅವಳ ದೇಹದಲ್ಲಿದ್ದ ಸಿಂಬಿಯೋಟ್ ಡ್ರೇಕ್ ದೇಹದೊಳಗೆ ಹೋಗುತ್ತೆ. ಈ ಸಿಂಬಿಯೋಟ್ ಹೆಸರು ರಾಯೋಟ್ ಅಂತ ಇರುತ್ತೆ. ಇಲ್ಲಿ ಸಿಂಬಿಯೋಟ್ ಇರೋ ವಾಲಂಟಿಯರ್ ನ ತೋರಿಸ್ತಾರೆ. ಅವನನ್ನ ಚೆಕ್ ಮಾಡಿದಾಗ ಆ ಸಿಂಬಿಯೋಟ್ ಅವರ ಆರ್ಗನ್ಸ್ ಗಳನ್ನ ತಿಂದು ಅವನನ್ನ ಸಾಯಿಸ್ತಾ ಇದಾವೆ ಅಂತ ಗೊತ್ತಾಗುತ್ತೆ. ಆಗ ಅಲ್ಲಿಯ ಸೆಕ್ಯೂರಿಟಿಗೆ ಡಾಕ್ಟರ್ ಡೋರಾ ಬಗ್ಗೆ ಗೊತ್ತಾಗಿ ಅವಳನ್ನ ಡ್ರೇಕ್ ಹತ್ರ ಕರ್ಕೊಂಡು ಬರ್ತಾರೆ. ಆಗ ಅವನು ಅವಳನ್ನ ಹೆದರಿಸಿ ಯಾರನ್ನ ಕರ್ಕೊಂಡು ಬಂದಿದೀಯಾ ಅಂತ ಕೇಳಿದಾಗ ಅವಳು ಎಡ್ಡಿ ಬ್ರೋಕ್ ಅಂತ ಹೇಳ್ತಾಳೆ. ಆಗ ಒಂದು ಸಿಂಬಿಯೋಟ್ ಅನ್ನ ಬಿಟ್ಟು ಅವಳನ್ನ ಸಾಯಿಸ್ತಾನೆ. ನಂತರ ಡ್ರೇಕ್ ಕೆಲವು ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಎಡ್ಡಿ ಹತ್ರ ಕಳಿಸ್ತಾನೆ. ಅವರು ಎಡ್ಡಿಗೆ ಸಿಂಬಿಯೋಟ್ ವಾಪಸ್ ಕೊಡು ಅಂತ ಕೇಳ್ತಾರೆ. ಎಡ್ಡಿ ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಗಳ ನಡುವೆ ಒಂದು ಫೈಟ್ ಆಗುತ್ತೆ. ಎಡ್ಡಿ ದೇಹದಲ್ಲಿದ್ದಂತಹ ವೆನಮ್ ಕೆಲವು ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಸಾಯಿಸುತ್ತೆ. ಇದಾದ್ಮೇಲೆ ಎಡ್ಡಿ ಮತ್ತೆ ವೆನಮ್ ಬೈಕ್ ಮೇಲೆ ಕೂತು ಎಸ್ಕೇಪ್ ಆಗ್ತಾರೆ. ಆಗ ಒಂದು ವಂಡರ್ಫುಲ್ ಬೈಕ್ ಚೇಸಿಂಗ್ ಸೀನ್ ಅನ್ನ ನೋಡ್ತೇವೆ. ಲೇಟರ್ ಆನ್ ಬೈಕ್ ಕ್ರಾಶ್ ಆಗಿ ಎಡ್ಡಿ ಕೈಕಾಲು ಮುರ್ಕೊಂಡು ಕೆಳಗ್ ಬೀಳ್ತಾನೆ. ಆಗ ವೆನಮ್ ನ ಫಸ್ಟ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ನೋಡ್ತೇವೆ. ಸೆಕ್ಯೂರಿಟಿ ತಲೆಯನ್ನ ತಿಂದು ವೆನಮ್ ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಇದಾದ್ಮೇಲೆ ಎಡ್ಡಿ ತನ್ನ ಹತ್ರ ಇರೋ ಎವಿಡೆನ್ಸ್ ಗಳನ್ನ ತನ್ನ ಹಳೆ ಬಾಸ್ಗೆ ಕೊಡಬೇಕು ಅಂತ ಆಫೀಸ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿದ್ದ ಸೆಕ್ಯೂರಿಟಿ ಅವನಿಗೆ ಒಳಗ್ ಬಿಡಲ್ಲ. ಆಗ ಹೊರ ಬಂದು ವೆನಮ್ ಅವನನ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ಆಗ ಎಡ್ಡಿ ಅವನ ಫೋನ್ ಮತ್ತೆ ಒಂದು ಲೆಟರ್ ಅನ್ನ ಬಾಸ್ ನ ಟೇಬಲ್ ಮೇಲೆ ಇಡ್ತಾನೆ. ಕೆಳಗ್ ಬಂದ ತಕ್ಷಣ ಕೆಲವು ಪೊಲೀಸರು ಬಂದು ಅವನ ಮೇಲೆ ಗನ್ಗಳಿಂದ ಏಮ್ ಮಾಡ್ತಾರೆ. ಆದ್ರೆ ವೆನಮ್ ಮತ್ತೆ ಹೊರಬಂದು ಅವರನ್ನೆಲ್ಲ ಸಾಯಿಸುತ್ತೆ. ಆಗ ಒಬ್ಬ ಗಾರ್ಡ್ ನನ್ನ ತಿನ್ನಬೇಕು ಅಂತ ಅವನನ್ನ ಹಿಡ್ಕೊಂಡಾಗ ಎನ್ನಿ ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿ ವೆನಮ್ ಆ ಗಾರ್ಡ್ ನನ್ನ ಬಿಡುತ್ತೆ. ಆದ್ರೆ ಎನ್ನಿ ಅದನ್ನ ನೋಡಿ ತುಂಬಾ ಭಯ ಬೀಳುತ್ತಾಳೆ. ತಕ್ಷಣ ಎಡ್ಡಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ದಾರಿಯಲ್ಲಿ ವೆನಮ್ಗೆ ಬೆಂಕಿ ಮತ್ತೆ ಸೌಂಡ್ ಅಂದ್ರೆ ಆಗ್ ಬರೋಲ್ಲ ಅಂತ ಗೊತ್ತಾಗುತ್ತೆ. ಹಾಸ್ಪಿಟಲ್ ಅಲ್ಲಿ ವೆನಮ್ ಆನಿ ಬಾಯ್ ಫ್ರೆಂಡ್ ನ ಕುತ್ತಿಗೆ ಇಟ್ಕೊಳ್ಳುತ್ತೆ. ಯಾಕಂದ್ರೆ ಅವನು ಮತ್ತೆ ಎಡ್ಡಿನ MRI ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ಆನಿ ತಕ್ಷಣ MRI ಮಷೀನ್ ಅನ್ನ ಆನ್ ಮಾಡ್ತಾಳೆ. ಇದರಿಂದ ಬರೋ ಸೌಂಡ್ ಇಂದ ವೆನಮ್ ಎಡ್ಡಿ ದೇಹ ಬಿಟ್ಟು ಹೊರ ಬರುತ್ತೆ. ಆಗ ಎಡ್ಡಿ ಇದನ್ನ ನೋಡಿ ಅಲ್ಲಿಂದ ಹೋಗ್ತಾನೆ. ಆದ್ರೆ ವೆನಮ್ ಕೂಡ ಒಂದು AC ವೆಂಟ್ ಮೂಲಕ ಅಲ್ಲಿಂದ ಹೊರ ಹೋಗುತ್ತೆ. ನಂತರ ಫೌಂಡೇಶನ್ ಸೆಕ್ಯೂರಿಟಿ ಗಾರ್ಡ್ಸ್ ಬಂದು ಎಡ್ಡಿಯನ್ನ ಕರ್ಕೊಂಡು ಹೋಗ್ತಾರೆ. ಆಗ ಡ್ರೇಕ್ ವೆನಮ್ ಬಗ್ಗೆ ಕೇಳ್ತಾನೆ. ಆದ್ರೆ ಎಡ್ಡಿ ಅದು ನನ್ನ ದೇಹದಲ್ಲಿಲ್ಲ, ಎಲ್ಲೋಗಿದೆ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ್ಮೇಲೆ ಡ್ರೇಕ್ ಎಡ್ಡಿನನ್ನ ಸಾಯಿಸುವಂತ ತನ್ನ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಹೇಳ್ತಾನೆ. ಇಲ್ಲಿ ಡ್ರೇಕ್ ತನ್ನ ದೇಹದಲ್ಲಿದ್ದಂತಹ ಸಿಂಬಿಯೋಟ್ ಜೊತೆ ಮಾತಾಡ್ತಾನೆ. ಆಗ ಸಿಂಬಿಯೋಟ್ ನನ್ನಂತ ಸುಮಾರು ಸಿಂಬಿಯೋಟ್ಗಳಿವೆ, ಅವುಗಳನ್ನ ಭೂಮಿಗೆ ತರಬೇಕು ಅಂತ ಡ್ರೇಕ್ ಹತ್ರ ಹೇಳುತ್ತೆ. ಇದನ್ನ ಕೇಳಿ ಡ್ರೇಕ್ ನಾವಿಬ್ರು ಜೊತೆಗೆ ಹೋಗೋಣ ಅಂತ ಹೇಳ್ತಾನೆ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಎಡ್ಡಿನ ಸಾಯಿಸ್ಬೇಕು ಅಂತ ಒಂದು ಕಾಡೊಳಗೆ ಕರ್ಕೊಂಡು ಹೋಗ್ತಾರೆ. ಆಗ ವೆನಮ್ ಅಲ್ಲಿಗೆ ಬಂದು ಎಲ್ಲರನ್ನ ಸಾಯಿಸುತ್ತೆ. ಇಲ್ಲಿ ವೆನಮ್ ಆನಿ ದೇಹದೊಳಗಿದೆ ಅಂತ ಗೊತ್ತಾಗುತ್ತೆ. ನಂತರ ಎಡ್ಡಿಗೆ ಕಿಸ್ ಮಾಡೋ ಮೂಲಕ ವೆನಮ್ ಮತ್ತೆ ಎಡ್ಡಿ ದೇಹದೊಳಗೆ ಹೋಗುತ್ತೆ. ಆಗ ರಯಾಟ್ ಮತ್ತೆ ಡ್ರೇಕ್ ನ ತಡಿಬೇಕು ಅಂತ ವೆನಮ್ ಮತ್ತೆ ಎಡ್ಡಿ ಸ್ಪೇಸ್ ಕ್ರಾಫ್ಟ್ ಲಾಂಚ್ ಮಾಡೋ ಲೊಕೇಶನ್ ಹತ್ರ ಹೋಗ್ತಾರೆ. ಇಲ್ಲಿ ಡ್ರೇಕ್ ಸ್ಪೇಸ್ ಕ್ರಾಫ್ಟ್ ಲಾಂಚಿಂಗ್ ಸ್ಟಾರ್ಟ್ ಮಾಡಿಸ್ತಾನೆ. ಆಗ ರಯಾಟ್ ಹೊರ ಬಂದು ಎಲ್ಲ ಸೈಂಟಿಸ್ಟ್ ಗಳನ್ನ ಸಾಯಿಸುತ್ತೆ. ನಂತರ ಸ್ಪೇಸ್ ಕ್ರಾಫ್ಟ್ ಕಡೆ ಹೋಗ್ತಾರೆ. ಇಲ್ಲಿ ವೆನಮ್ ಮತ್ತೆ ರಯಾಟ್ ಮಧ್ಯೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಈ ಫೈಟ್ ಅಲ್ಲಿ ವೆನಮ್ ಸೋಲುತ್ತೆ. ಆಗ ರಯಾಟ್ ವೆನಮ್ ಅನ್ನ ತನ್ನ ದೇಹದೊಳಗೆ ತಗೊಳ್ಳುತ್ತೆ. ಇದನ್ನ ನೋಡಿ ಆನಿ ಒಂದು ಸೌಂಡ್ ಅನ್ನ ಆನ್ ಮಾಡ್ತಾಳೆ. ಇದರಿಂದ ವೆನಮ್ ಮತ್ತೆ ರಯಾಟ್ ಹೋಸ್ಟ್ ದೇಹಗಳನ್ನ ಬಿಟ್ಟು ಕೆಳಗ್ ಬೀಳುತ್ತವೆ. ಆಗ ಡ್ರೇಕ್ ಮತ್ತೆ ಎಡ್ಡಿ ಮಧ್ಯೆ ಒಂದು ಸಣ್ಣ ಫೈಟ್ ನಡೆಯುತ್ತೆ. ಎಡ್ಡಿ ಸ್ಪೇಸ್ ಕ್ರಾಫ್ಟ್ ಆಫ್ ಮಾಡಬೇಕು ಅಂತ ಹೊರಟಾಗ ರಯಾಟ್ ಅವನ ಎದೆಗೆ ತನ್ನ ವೆಪನ್ ಇಂದ ಚುಚ್ಚಿ ಸಾಯಿಸುತ್ತೆ. ಇದಾದ್ಮೇಲೆ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಹೋಗಿ ಅದನ್ನ ಆನ್ ಮಾಡಿ ಲಾಂಚ್ ಮಾಡುತ್ತೆ. ಆಗ ವೆನಮ್ ಮತ್ತೆ ಎಡ್ಡಿ ದೇಹದೊಳಗೆ ಹೋಗಿ ಅವನನ್ನ ಜೀವಂತವಾಗಿ ಮಾಡುತ್ತೆ. ತನ್ನ ಎದೆಗೆ ಚುಚ್ಚಿದಂತಹ ವೆಪನ್ ಅನ್ನ ತಕೊಂಡು ಲಾಂಚ್ ಆದಂತಹ ಸ್ಪೇಸ್ ಕ್ರಾಫ್ಟ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದರಿಂದ ಸ್ಪೇಸ್ ಕ್ರಾಫ್ಟ್ ಬ್ಲಾಸ್ಟ್ ಆಗುತ್ತೆ. ಆಗ ರಯಾಟ್ ಮತ್ತೆ ಡ್ರೇಕ್ ಇಬ್ರು ಸತ್ತು ಹೋಗ್ತಾರೆ. ವೆನಮ್ ಎಡ್ಡಿಗೆ ಗುಡ್ ಬೈ ಅಂತ ಹೇಳುತ್ತೆ. ನಂತರ ಎಡ್ಡಿ ನೀರೊಳಗ್ ಬೀಳುತ್ತಾನೆ. ಆಗ ಬೆಂಕಿಯಿಂದ ಎಡ್ಡಿ ಬಚಾವಾಗ್ತಾನೆ. ಈ ಇವೆಂಟ್ ಆದ್ಮೇಲೆ ಎಡ್ಡಿ ಮತ್ತೆ ಆನಿ ಇಬ್ರು ಮಾತಾಡ್ತಾ ಕೂತಿರ್ತಾರೆ.
ಆಗ ಎನ್ನಿ ಎಡ್ಡಿ ವೆನಮ್ ನಿಜವಾಗ್ಲೂ ನಿನ್ ಜೊತೆ ಇಲ್ವಾ ಅಂತ ಕೇಳ್ತಾಳೆ. ಆಗ ಎಡ್ಡಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಎಡ್ಡಿ ವೆನಮ್ ಜೊತೆ ಮಾತಾಡ್ತಾ ಮಿಸ್ಸಸ್ ಚಾನ್ ಅವರ ಗ್ರೋಸರಿ ಸ್ಟೋರ್ಗೆ ಹೋಗ್ತಾನೆ. ಇಲ್ಲಿ ಮತ್ತೆ ಆ ಕಳ್ಳ ಬಂದು ಮಿಸ್ಸಸ್ ಚಾನ್ಗೆ ಹೆದರಿಸಿ ಹಣ ಕೊಡು ಅಂತ ಕೇಳ್ತಾನೆ. ಆಗ ವೆನಮ್ ಹೊರಬಂದು ಆ ಕಳ್ಳನ ತಲೆಯನ್ನ ತಿನ್ನುತ್ತೆ. ಇದನ್ನ ನೋಡಿ ಮಿಸ್ಸಸ್ ಚಾನ್ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮ್ಗೇನಾದ್ರೂ ಈ ಎಕ್ಸ್ಪ್ಲನೇಷನ್ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.